ಏನ್ರಿ ಹೇಳ್ತಿದ್ದೀರಾ? ನೀವ್ ಏನ್ ಹೇಳಿದ್ರು ಸರಿನೇ. ಯಾಕೆ ಅಂದ್ರೆ ನೀವು ಗಂಡ್ ಮಗನ್ ಹೆತ್ತಿದ್ದೀರಾ. ಏನೇ ಮಾಡಿದ್ರು ನಿಮ್ಗದ್ ಸರಿ ಅನ್ಸುತ್ತೆ. ನಾನು ಹೆಣ್ಣು ಮಗಳು ತಂದೆ. ನನಗೆ ಇನ್ನೂ ಒಬ್ಳು ಮಗಳಿದ್ದಾಳೆ. ನಿನ್ನೆ ಮೊನ್ನೆವರೆಗೂ ನನ್ನ ಮಕ್ಕಳು ಏನಾದ್ರೂ ತಪ್ಪು ಮಾಡಿದ್ರೆ ಅದು ಈ ಕುಟುಂಬಕ್ಕೆ ಕಂಟಕ ಆಗ್ಬೋದು ಅಂತ ಪ್ರತಿದಿನ ಹೇಳಿ ಹೇಳಿ ಬುದ್ಧಿ ಕಲಿಸ್ತಾ ಬಂದ್ವಿ. ನಾವು ಇಷ್ಟೆಲ್ಲ ಬುದ್ಧಿ ಹೇಳಿದ್ರು ಕೂಡ ನನ್ನ ಮಗಳು ಈಗ ತಪ್ಪು ಮಾಡಿ ನಿಂತಿದ್ದಾಳೆ. ನಮ್ಮ ಮರ್ಯಾದೆನ ಮಣ್ಪಾಲ್ ಮಾಡಿದ್ದಾಳೆ. ನಮ್ಮನ್ನ ಸಾಯಿಸ್ಬಿಟ್ಟಿದ್ದಾಳೆ. ನೀವುಗಳು ಹಾಗನ್ಬಾರ್ದು. ಪಾಪ ಅವರು ಒಬ್ರನ್ನೊಬ್ರನ್ನ ಇಷ್ಟಪಟ್ಟಿದ್ದಾರೆ. ಅದರಲ್ಲಿ ಏನ್ ತಪ್ಪಿದೆ ಹೇಳಿ? ಅವನ್ ಮಾಡಿರೋ ಇಂಥ ಕೆಲ್ಸನ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ? ನಿಮ್ಮಂತ ತಂದೆ ಇರೋದಿಕ್ಕೆ ಇಂಥ ಮಕ್ಕಳು ಹುಟ್ಟಿರೋದು. ಅತ್ತೆ, ದಯವಿಟ್ಟು ನಮ್ಮ ಅಪ್ಪನ್ಗೆ ಏನು ಹೇಳ್ಬೇಡಿ, ಹೇಳ್ತಾ ಇದ್ದೀನಿ. ತಪ್ಪು ಮಾಡಿದ್ದು ನಾನು ಅನ್ನೋದಾದ್ರೆ ನನ್ನೇ ನನ್ನಿ. ಏನಪ್ಪಾ, ನಿಮ್ಮಪ್ಪನ್ ಅಂದಿದ್ಕೆ ಕೋಪ ಬಂದ್ಬಿಡ್ತಾ? ಇಲ್ಲಿ ಈ ಊರೆಲ್ಲ ನಮ್ಮಿಬ್ರು ಬಗ್ಗೆ ಹೇಗ್ ಮಾತಾಡ್ತಿದ್ದಾರೆ ಅಂತ ಗೊತ್ತಾ? ಬೀದಿಲ್ ನಡ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ಜನ ಏನೇನ್ ಪ್ರಶ್ನೆ ಕೇಳ್ತಾರೆ ಅಂತ ಗೊತ್ತಾ? ಮನೆಗ್ ಬಂದು ಎಷ್ಟು ಜನ ನಮ್ಮನ್ನ ಬಾಯಿಗೆ ಬಂದಂಗೆಲ್ಲ ಮಾತಾಡಿ ಚುಚ್ಚಿ ಚುಚ್ಚಿ ಕೊಲ್ತಾ ಇದ್ದಾರೆ ಅಂತ ಗೊತ್ತಿದ್ಯಾ ನಿನಗೆ? ನಮ್ಗೆಷ್ಟು ನೋವಾಗಿರ್ಬೇಡ. ನಾಶ ಮಾಡ್ಬಿಟ್ಟೆ ನೀನು. ಇನ್ನೊಂದ್ ಮಾತು ಆಡ್ಬೇಡ. ಅಲ್ಲ, ನಮ್ ಕಡೆ ತಪ್ಪಿರೋದಕ್ಕೆ ನಮ್ಮನ್ನ ಕ್ಷಮಿಸಿ ಅಂತ ಕೇಳ್ತಿದೀವಿ ಅಷ್ಟೇ. ದಯವಿಟ್ಟು ಇವ್ರ ಜೀವನದ ಬಗ್ಗೆ ಯೋಚನೆ ಮಾಡಿ. ಏನು ಯೋಚನೆ ಮಾಡೋದಿಲ್ಲ. ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗಿ. ಹಾಗಲ್ಲಮ್ಮ, ಅವರಿಗೆ ನಿಮ್ಮ ಆಶೀರ್ವಾದ ಇಲ್ಲದೆ ಇದ್ರೆ ಅವ್ರ ಜೀವನ ಹೇಗೆ? ಬೇಡ ಕಣ್ರಿ, ನಮ್ಮ ಆಶೀರ್ವಾದನೂ ಬೇಡ, ಏನು ಬೇಡ. ಅದು ಅಲ್ದೆ ನಾವು ಯಾವಾಗ್ಲೂ ಸತ್ತು ಹೋಗಿದೀವಿ. ಸತ್ತು ಹೋಗಿರೋರ ಆಶೀರ್ವಾದ ಅಂದ್ರೆ ಏನು? ಹೋಗಿ ನಮ್ಮನ್ನ ಸಾಯಿಸಿರೋ ಖುಷಿಯಿಂದ ಸಂತೋಷವಾಗಿ ಬದುಕಕ್ಕೆ ಹೇಳಿ. ಅಮ್ಮ ಪ್ಲೀಸ್ ಅಮ್ಮ, ಹಾಗ್ ಮಾತಾಡ್ಬೇಡ ಅಮ್ಮ. ಏಯ್, ಇನ್ನೊಂದ್ಸಲ ನನ್ನನ್ನ ಅಮ್ಮ ಅಂದ್ರೆ ಸಾಯಿಸ್ಬಿಡ್ತೀನಿ ನೋಡು. ಇನ್ನು ಒಂದೇ ಒಂದು ಕ್ಷಣ ಕೂಡ ನೀನ್ ಇಲ್ಲಿ ಇರ್ಬಾರ್ದು. ನೀನ್ ಇಲ್ಲೇ ಇರ್ತೀಯ ಅಂದ್ರೆ ನಾನು ಈಗ್ಲೇ ಒಳಗ್ ಹೋಗಿ ನೇಣು ಹಾಕೊಂಡ್ ಸತ್ತೋಗ್ತೀನಿ. ಹೇಳು, ಸಾಯಿ ಅಂತೀಯ ನನ್ನ? ನೀನ್ ಹೋಗಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ ಸಾಯ್ತೀನಿ ನಾನು. ಅಮ್ಮ ಅಮ್ಮ ಬೇಡ ಅಮ್ಮ, ಪ್ಲೀಸ್ ಅಮ್ಮ. ಹೋಗು, ಮತ್ತೆ ಹೋಗು. ಬಾಮ್ಮ.
ಅಮ್ಮ ಗೀತಾ, ಜೀವನ ಯಾವಾಗಲೂ ನಾವು ಅನ್ಕೊಂಡಾಗಿರೋಲ್ಲ. ಯಾವಾಗ ಏನು ನಿರ್ಧಾರ ತಗೊಂಡ್ರು ಆ ನಿರ್ಧಾರದಿಂದ ನಮ್ಮ ಜೀವನಕ್ಕೆ ಯಾವುದೇ ಥರ ತೊಂದರೆ ಆಗದಿರೋ ಹಾಗೆ ನಾವು ಹೆಜ್ಜೆ ಇಡಬೇಕಾಗತ್ತಮ್ಮ. ಆಕಸ್ಮಿಕವಾಗಿ ನಿನ್ನ ಜೀವನದಲ್ಲಿ ಇಂಥ ಪರಿಸ್ಥಿತಿ ಬಂದಿದೆ. ನೀನು ನಿನ್ನ ತಂದೆ ತಾಯಿ ಬಗ್ಗೆ ಎಷ್ಟು ನೋವು ಅನುಭವಿಸ್ತಾ ಇದೆಯೋ ಅದರ 2ರಷ್ಟು ಅವರು ನೋವು ಅನುಭವಿಸ್ತಾ ಇದ್ದಾರೆ. ತಂದೆಯಾಗಿ ನಿಮ್ಮ ಅಪ್ಪನ ನೋವನ್ನ, ನಿಮ್ಮ ತಾಯಿ ಸಂಕಟನ ಅರ್ಥ ಮಾಡ್ಕೋಬಹುದು. ಆದರೆ ಅವರಿವಾಗ ದುಃಖದಲ್ಲಿದ್ದಾರೆ. ಹೀಗೆ ದುಃಖದಲ್ಲಿದ್ದಾರೆ ಅಂತ ನಾವು ದುಃಖ ಪಟ್ಕೊಂಡು ಕೂತ್ಕೊಂಡ್ರೆ ಪರಿಸ್ಥಿತಿನ ಸರಿಪಡಿಸೋಕ್ಕಾಗಲ್ಲ. ಎಲ್ಲ ಸರಿಪಡಿಸ್ಬೋದು. ಮತ್ತೆ ಮುಂಚಿನ ಹಾಗೆ ಎಲ್ಲರೂ ಸಂತೋಷವಾಗಿರ್ಬೇಕು ಅನ್ನೋ ಪರಿಸ್ಥಿತಿನ ನಾವು ತರಬೇಕು ಅಂತಂದ್ರೆ ಮುಂದೆ ಏನು ಮಾಡಬೇಕು ಅಂತ ನಾವು ಯೋಚಿಸ್ಬೇಕಾಗತ್ತೆ. ಇವಾಗ ಆಗೋಗಿದ್ರ ಬಗ್ಗೆ ಯಾರು ಹೇಗೆ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ವಾದ ಮಾಡೋದಕ್ಕಿಂತ ಯೋಚನೆ ಮಾಡಿ ಅದನ್ನು ಸರಿಪಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಕಾಣುತ್ತೆ. ನೀನು ಈ ನೋವಿಂದ ಆದಷ್ಟು ಬೇಗ ಹೊರಗೆ ಬಂದು ಈ ಎರಡೂ ಕುಟುಂಬದ ಮಧ್ಯೆ ಆಗಿರುವಂಥ ಸಮಸ್ಯೆನ ಸರಿಪಡಿಸೋದ್ರ ಬಗ್ಗೆ, ನಿನ್ನ ಸಂಸಾರನ ಹೇಗೆ ಶುರು ಮಾಡಬೇಕು, ನಿಮ್ಮ ತಂದೆ ತಾಯಿಯವ್ರನ್ನ ಹೇಗೆ ಸಂತೋಷಪಡಿಸ್ಬೇಕು, ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಇವಾಗ ನಾವು ಮನೆಗೆ ಹೋದ ತಕ್ಷಣ ಇದರ 2ರಷ್ಟು ನಿಮ್ಮ ಅತ್ತೆ ಕಡೆಯಿಂದ ನಿನ್ನ ವಿರುದ್ಧವಾಗಿ ಮಾತುಗಳು ಬರ್ಬೋದು. ನಿನಗೆ ಅವಮಾನ ಮಾಡ್ಬೋದು, ನೋವು ಮಾಡಬಹುದು, ಏನಾದರೂ ಆಗಬಹುದು. ಆದರೆ ನೀನು ನೆನ್ಪಿಟ್ಕೋಬೇಕಾಗಿರೋದು ಒಂದೇ ಅಮ್ಮ, ಇದು ಕೇವಲ ತಾತ್ಕಾಲಿಕ ಅಷ್ಟೇ. ಇವಾಗ ಆಗಿರೋ ಪರಿಸ್ಥಿತಿನ ಯೋಚನೆ ಮಾಡಿ ಜಗಳಾಡೋದಕ್ಕಿಂತ ಅನುಸರಿಸ್ಕೊಂಡು ಬುದ್ಧಿವಂತಿಕೆಯಿಂದ ಪರಿಸ್ಥಿತಿನ ಸರಿ ಮಾಡಬೇಕು ಅನ್ಕೊಂಡಿದ್ದೀನಿ. ಅರ್ಥ ಮಾಡ್ಕೋ. ಎಲ್ಲರೂ ಹೀಗೆ ಇದ್ರೆ ಹೇಗೆ? ಮುಂದೇನು ಅಂತ ಯೋಚಿಸ್ಬೇಕಲ್ವಾ? ಏನಿದೆ ನೋಡೋದಕ್ಕೆ? ಇನ್ನ ಏನ್ ನಡಿಬೇಕು? ನಡಿಬೇಕಾದ್ದೆಲ್ಲ ನಡೆದು ಹೋಯ್ತಲ್ಲ. ಮೊದಲು ಗೌತಮಿನ ಕರೆಸಿ ಏನಾದ್ರೂ ತಿನ್ನ ಕೊಡಮ್ಮ. ತಿಂಡಿ ಮತ್ತೆ ಊಟ ಇಲ್ದ ಹೀಗೆ ಸುಮ್ಮನೆ ಬಿಟ್ಬಿಟ್ರೆ ಅವಳು ಹುಚ್ಚಿ ಆಗ್ಬಿಡ್ತಾಳೆ. ಆಗ್ಲಿ, ಅವಳಿಗೇನಾದ್ರೂ ನನ್ಗೇನು ಚಿಂತೆ ಇಲ್ಲ. ಸಾಯಿಸ್ಬಿಟ್ಲಲ್ಲ ಎಲ್ರೂ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ ನಿರ್ಮಲಾ. ಒಬ್ಬ ವ್ಯಕ್ತಿ ಒಳ್ಳೆ ಹಾದಿ ಇದ್ದಕ್ಕಿಂತ ಕಷ್ಟದಲ್ಲಿ ಇರೋರ ಜೊತೆಗೆ ನಾವು ಪಕ್ಕದಲ್ಲಿರ್ಬೇಕು. ಅವ್ರ ತಪ್ಪನ್ನ ಸರಿ ಮಾಡಬೇಕು. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊ ನೀನು. ಅದು ಗೊತ್ತಿಲ್ಲದೆ ತಪ್ಪು ಮಾಡೋರ್ಗಾದ್ರೆ ಓಕೆ, ಆದ್ರೆ ಇವಳು ಎಲ್ಲ ಗೊತ್ತಿದ್ದೆ ಮಾಡಿದ್ಲು. ಕೊಬ್ಬು ಜಾಸ್ತಿ. ಹೇಳೋರಿಲ್ಲ ಕೇಳೋರಿಲ್ಲ. ನಿರ್ಮಲಾ ಸುಮ್ನಿರಮ್ಮ, ಹಾಗೆ ಮಾತಾಡ್ಬೇಡಮ್ಮ ನೀನು. ಏ ಗೋವರ್ಧನ, ನೀನಾದ್ರೂ ಏನಾದ್ರೂ ಹೇಳೋ. ಏನ್ ಮಾತಾಡ್ಬೇಕು ಅವಳ ಜೊತೆ? ಏನ್ ಮಾತಾಡ್ಬೇಕು ಅಂತ ನೀವೇ ಹೇಳಿ. ಅಮ್ಮ ಬಾ ಕೆಳಗೆ. ಸ್ವಲ್ಪ ತಿಂದ್ಮೇಲೆ ಡಾಕ್ಟರ್ ಹತ್ರ ಹೋಗೋಣ. TT ಇಂಜೆಕ್ಷನ್ ಮಾಡಿಸ್ಕೊಂಡು ಬರೋಣ. ಅದನ್ನ ಹಂಗೆ ಬಿಡಬೇಡ ಗೌತಮಿ, ಆಮೇಲೆ ಸೆಪ್ಟಿಕ್ ಆದ್ರೆ ಕಷ್ಟ. ಇಲ್ಲಿ ನನ್ನ ಲೈಫ್ ಹಾಳಾಗಿದೆ. ನೀವು ನನ್ನ ಕೈ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಕೈಲಾಗ್ತಿರೋ ವೇಸ್ಟ್ ಬಾಡಿ ತರ ಅಲ್ಲಿ ಕೂತಿದ್ದೀನಲ್ಲ. ಸರಿನಮ್ಮ, ಅದನ್ನ ಬಿಟ್ಬಿಡಮ್ಮ. ಮುಂದೇನಾಗ್ಬೇಕು ಅದನ್ನ ನೋಡು. ನಡಿಬೇಕಾಗಿರೋದನ್ನ ನೋಡೋದಲ್ಲ, ನಾನ್ ಅನ್ಕೊಂಡಿರೋದು ನಡಿಬೇಕು. ಸರಿ, ಏನಾಗ್ತದೆ ನೋಡು. ಹುಚ್ಚುಚ್ಚಾಗಿ ಎಲ್ಲ ಯೋಚನೆ ಮಾಡ್ಬೇಡ. ಅದನ್ನ ಮರ್ತು ಬಿಡು. ನಾವು ಅದ್ರ ಬಗ್ಗೆ ಆಮೇಲೆ ಯೋಚಿಸೋಣ. ಮಾವ, ದಯವಿಟ್ಟು ನೀವ್ ಹೊರಟೋಗಿ. ಸಿಟ್ಟು ಬರ್ಸ್ಬೇಡಿ. ಅದು ಹಾಗಲ್ಲಮ್ಮ. ಹೋಗ್ತೀರಾ ಇಲ್ವಾ? ಏನ್ ಹೇಳಿದವಳು? ಬೈದ್ ಕಳ್ಸದ್ಲಪ್ಪ. ಬರ್ಬೇಡ, ಹೋಗೋ. ಗೌತಮಿ, ನಾನು ಹೇಳೋದನ್ನ ಒಂದ್ಸಲ ಕೇಳು. ಹೋಗು ಅಂತ ಹೇಳಿದ್ನಲ್ಲ. ನಿನ್ನ ನೋಡಿದ್ರೆ ನನಗೆ ಕೋಪ ಬರ್ತಿದೆ. ಸರಿ, ನಿನ್ಗೆಷ್ಟು ಕೋಪ ಬರುತ್ತೋ ಬರ್ಲಿ, ಎಷ್ಟು ಸಿಟ್ಟು ಮಾಡ್ಕೋತೀಯೋ ಮಾಡ್ಕೋ. ನನಗೆ ಹೇಗೆ ಬೈಬೇಕನ್ಸುತ್ತೋ ಬೈದ್ಬಿಡು. ಆದ್ರೆ
ನೀನ್ ಮಾತ್ರ ಈ ಥರ ಇರಬೇಡ. ಮೊದ್ಲೆದೇಳು ಬಾ. ಹೋಗೋ ಇಲ್ಲಿಂದ. ನೀ ನನ್ನ ಜೀವನಕ್ಕೆ ಶಾಪ ತರ ಬಂದಿದ್ಯಾ. ಹೊಟ್ಟೋಗಿಲ್ಲಿಂದ. ಹೋಗಲ್ಲ. ನೀನ್ ನನ್ಗೆ ಏನೇ ಮಾಡಿದ್ರು ಹೋಗಲ್ಲ. ಹೋಗಲ್ವಾ? ಹೋಗಲ್ಲ. ಏನ್ ಮಾಡ್ದೆ ನೀನು? ಅವನ್ಗೆ ಕಪಾಳಕ್ಕೆ ಹೊಡಿತ್ಯಾ? ನೋಡು, ಇಷ್ಟೆಲ್ಲ ನಡೆದ್ಮೇಲೂ ಆ ಹುಡ್ಗ ನಿನ್ಗೋಸ್ಕರ ಒದ್ದಾಡ್ತಿದ್ದಾನೆ. ಅದನ್ನ ಅರ್ಥ ಮಾಡ್ಕೊಂಡ್ ಸಾಯಿ. ನೀನ್ ಮಾಡಿರೋ ಕೆಲ್ಸಕ್ಕೆ ನಿನ್ ಮುಖಕ್ಕೆ ಯಾರು ಒಂಚೂರು ಬೆಲೆನೂ ಕೊಡಲ್ಲ. ಅಂಥದ್ರಲ್ಲಿ ಅವ್ನು ನಿನ್ನ ಅರ್ಥ ಮಾಡ್ಕೊಂಡು ನಿನ್ಗೋಸ್ಕರನೇ ಎದುರು ನೋಡ್ತಿದ್ದಾನೆ. ಮರ್ಯಾದೆಯಿಂದ ನಾನು ಹೇಳೋದನ್ನ ಕೇಳು. ಇನ್ನೊಂದು ಮುಹೂರ್ತ ನೋಡ್ತೀನಿ. ಅಜಯ್ನ ಮದ್ವೆ ಮಾಡ್ಕೋ. ನನ್ನ ಹೆಂಡತಿ ಏನಾದ್ರು ಆಗೋದಿದ್ರೆ ಅದು ಗೋವಿಂದನ್ ಮಾತ್ರನೇ. ಅದನ್ನ ಬಿಟ್ಟು ಬೇರೆ ಯಾರಿಗೂ ನನ್ನ ಹೆಂಡತಿ ಆಗೋದಿಲ್ಲ. ಎಷ್ಟೇ ಕೊಬ್ಬು ಹಿಂಗೆ. ನೀನಿರಪ್ಪ. ನೋಡು, ಇವನ್ ತೋರ್ಸೋ ಹಾಗೆ ನಿನ್ ಮೇಲೆ ಯಾರೂ ಪ್ರೀತಿ ತೋರ್ಸಲ್ಲ. ಹುಚ್ಚು ಮೊಂಡತನ ಮಾಡಿ ಜೀವನನೇ ನಾಶ ಮಾಡ್ಕೊಂಬಿಟ್ಟಿಯಲೆ. ಆ ದೇವರು ನನ್ನ ಕಿವುಡನ್ ಮಾಡದೆ ಕುರುಡನ್ ಮಾಡಿದ್ರೆ ಎಷ್ಟೋ ಚೆನ್ನಾಗಿರೋದು. ಇದನ್ನೆಲ್ಲ ನೋಡ್ತಾನೆ ಇರಲಿಲ್ಲ ನಾನು. ದೇವ್ರೆ, ಇನ್ನೂ ಏನೇನು ನೋಡ್ಬೇಕಪ್ಪ ನಾನು? ನಿನ್ನನ್ನು ಮುತ್ತಾಗಿ ಬೆಳೆಸಿದ್ದಕ್ಕೆ, ಕಣ್ಣಿನ ರೆಪ್ಪೆ ಥರ ನೋಡ್ಕೊಂಡಿದ್ದಕ್ಕೆ ನನಗೆ ತಕ್ಕ ಶಾಸ್ತಿನೇ ಮಾಡ್ದಿಯಮ್ಮ. ನಡೀಲಿ, ನಿನ್ನ ಇಷ್ಟ. ನೀ ಏನು ಮಾಡ್ತೀಯೋ ಮಾಡಮ್ಮ, ಮಾಡು. ಹೋಗ್ತೀಯೋ ಇಲ್ವೋ? ಆದ್ರೆ ಗೌತಮಿ, ಹೋಗೋ. ಇವುಗಳಲ್ಲಿ ಕನಕಲಕ್ಷ್ಮಿ ಸೊಸೆ ಬಂದಿದ್ದಾಳೆ. ಮಗನ ಸೊಸೆನ ಕ್ಷಮಿಸಿ ಒಳಗಡೆ ಕರ್ಕೊ ಅಂದರೆ ನೀನು ಕರ್ಕೊಳ್ಳಲ್ಲ ಅಂತ ನನಗೆ ಗೊತ್ತು. ಆದರೆ ನಿನಗೆ ಗಂಡನಾಗಿ, ಗೋವಿಂದನ ತಂದೆಯಾಗಿ ಒಂದು ಮಾತು ಹೇಳೋಂಥ ಜವಾಬ್ದಾರಿ ನನಗಿದೆ ಅಂತ ಹೇಳ್ತಾ ಇದ್ದೀನಿ. ಅವರಿಬ್ಬರಿಗೂ ಆರತಿ ಮಾಡಿ ಒಳಗಡೆ ಕರ್ಕೊ. ಓ, ಈಗ ನೀ ಹೇಳ್ದಂಗ ನಾ ಅದೆಲ್ಲ ಮಾಡ್ಬೇಕಂತ ಕನಸು ಕಾಣತಿ. ಮತ್ತ ಮಂಟಪದಾಗ ತಾಳಿ ಕಟ್ಟೋ ಟೈಮ್ನಾಗ ನಿನ್ನ ಬುದ್ಧಿಗೇನಾಗಿತ್ತ? ಇಷ್ಟಕ್ಕೂ ಇವನು ಮದುವೆ ನಿಶ್ಚಯ ಆಗೋಕ್ಕಿಂತ ಮುಂಚೆಯಿಂದನೂ ಹೇಳ್ತಾ ಇದ್ದೆ. ಆಮೇಲೂ ನಿನ್ನ ಹತ್ರ ಬೇಡ್ಕೊಂಡೆ, ಆದ್ರೆ ನೀನು ಕೇಳಲಿಲ್ಲ. ನೀನು ಕೇಳದೆ ಇರೋದ್ರಿಂದ ಯಾವುದೂ ನಿಲ್ಲಲ್ಲ ಅಲ್ವಾ? ನಡಿಬೇಕಾಗಿರೋದು ನಡೆದೇ ಹೋಯ್ತು. ಇವಾಗ ನೀನಾಗ್ಲಿ ನಾನಾಗ್ಲಿ ಮಾಡ್ಬೇಕಾಗಿರೋದು ಏನೂ ಇಲ್ಲ. ಈ ಮನೆ ಸಂತೋಷವಾಗಿರ್ಬೇಕು ಅಂದ್ರೆ, ಅವರು ಜೀವನದಲ್ಲಿ ಸಂತೋಷವಾಗಿರ್ಬೇಕು ಅಂದ್ರೆ, ನಡೆದಿರೋದ್ರ ಬಗ್ಗೆ ಏನು ಯೋಚನೆ ಮಾಡದೆ ಆಶೀರ್ವಾದ ಮಾಡೋದು ಒಂದೇ ದಾರಿ.
ಬಾ, ಬಂದಿರೋ ಮಗ ಸೊಸೆಗೆ ಆರತಿ ಬೆಳಗಿ ಒಳಗಡೆ ಕರ್ಕೋ. ಇಷ್ಟೆಲ್ಲ ಅನ್ಯಾಯ ಮಾಡಿ ಯಾವ ಮಾರಿ ಇಟ್ಕೊಂಡು ನನ್ನ ಮಗಳ ಕಡೆಯಿಂದ ಈಟೆಲ್ಲ ಮಾಡಿಸ್ಬೇಕು ಅಂತ ಮಾಡಿದಿ? ಕನಕಲಕ್ಷ್ಮಿನ ಕೈಲಾಗ್ದೋರು ಅಂತ ಅನ್ಕೊಂಡಿರ್ಬೇಕು. ಆ ಹುಡುಗಿನ ಮನೆ ಸೊಸೆಯಾಗಿ ನನ್ನ ತಂಗಿನೂ ಒಪ್ಪಲ್ಲ, ನಾವು ಒಪ್ಪಲ್ಲ. ಯಾರು ಒಪ್ಕೊಳ್ಳಿ ಅಥವಾ ಒಪ್ಕೊಳ್ಳದೆ ಇರ್ಲಿ, ಅವನು ಅವಳ ಕೊರಳಿಗೆ 3 ಗಂಟು ಹಾಕಿದ್ದಾನೆ. ಅವಳೇ ಅವನ ಹೆಂಡತಿ, ಅವಳೇ ಈ ಮನೆ ಸೊಸೆ. ಕನಕ, ದೊಡ್ಡವನ ಮದುವೆ ವಿಷಯದಲ್ಲೂ ಇದೇ ತರ ಆಗಿತ್ತು. ಕೊನೆಗೆ ನನ್ನ ಮಾತು ಕೇಳಿ ದೊಡ್ಡ ಸೊಸೆನ ಒಳಗಡೆ ಕರ್ಕೊಂಡೆ. ಇವಾಗ್ಲೂ ಕೂಡ ಅವರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ ಆಗ್ಬಾರ್ದು. ಬಾ, ಒಳಗೆ ಕರ್ಕೋ. ಸತ್ರು ನನ್ನ ಮಗಳಿಗೆ ಕೆಲಸ ಮಾಡೋದಿಲ್ಲ. ಏ ಲತಮ್ಮ, ಹೋಗಿ ಆರತಿ ತಗೊಂಬ. ಲತಮ್ಮ, ಕಿವಿ ಕೇಳಿಸಲ್ದಾ? ಅತ್ತೆ ಕೇಳಿಸ್ತು. ಕನಕ, ನಿನಗೆಲ್ಲ ತಲೆ ಕೆಟ್ಟಿತ್ತೇನ? ಇವ್ರಿಗೆ ಆರತಿ ಮಾಡಿ ಒಳಗ್ ಕರ್ಕೊಳ್ಳೋದಂದ್ರೇನ? ನಿನ್ನ ಮಗ ನಿನ್ನ ಮಾತು ಕೇಳಲಾರ್ದಂಗ್ ಮಾಡಿ ಹೇಳಾಕಿ. ಹಂಗಿದ್ದಾಗ ಅವ್ರನ್ನ ಆರತಿ ಮಾಡಿ ಒಳಗ್ ಕರ್ಕೊಳ್ಳೋದಾ? ಕನಕ, ಏನಮ್ಮ ಇದು? ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ, ಇಲ್ದಿದ್ರೆ ಬದಲಾಗಿ. ಇಷ್ಟು ದಿವಸ ಆದ್ಮೇಲೆ ನನಗೆ ಖುಷಿ ಆಗ್ತಿದೆ ಕನಕ. ನೀನು ಇಷ್ಟಪಟ್ಟು ಗೀತನ ಒಳಗಡೆ ಕರ್ಕೊಳ್ಳೋದಕ್ಕೆ ನೀನು ಒಪ್ಕೊಳ್ಳಲ್ಲ ಅನ್ಕೊಂಡಿದ್ದೆ. ಮತ್ತೆ ಎಲ್ಲಿ ದೊಡ್ಡ ಗಲಾಟೆ ಆಗ್ಬಿಡುತ್ತೋ ಅನ್ಕೊಂಡಿದ್ದೆ. ಆದರೆ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವರಿಬ್ಬರನ್ನು ಒಳಗಡೆ ಕರ್ಕೊಳ್ಳೋದಕ್ಕೆ ಮನಸ್ಸು ಮಾಡಿದೀಯ. ಇದಕ್ಕಿಂತ ದೊಡ್ಡ ಆನಂದ ನನಗೆ ಯಾವುದೂ ಇಲ್ಲ. ಬಂದ್ರಮ್ಮ, ಆರತಿ ಬೆಳಗ್ಬೇಕಾದ್ರೆ ಮುತ್ತೈದರೆಲ್ಲರೂ ಇರಬೇಕು. ಬನ್ನಿ, ನೀವು ಆರತಿ ಬೆಳಗ್ಗೆ. ಅವ್ರನ್ನೆಲ್ಲ ಇರಕ್ ಹೇಳ. ಏನ ಆಕ್ಸಿಡೆಂಟ್? ನೀನ ನನ್ನ ಮಗಂಗ ಮೋಡಿ ಮಾಡಿ ನೀನು ಇವನ ಕೈಯಾಗ 3 ಗಂಟೆ ಹಾಕಿಸ್ಕೊಂಡ ಮಾತ್ರಕ್ಕ ನಿನಗ ಆರತಿ ಮಾಡಿ ಆಹ್ವಾನ ಮಾಡ್ತೀನಿ ಅನ್ಕೊಂಡಿ? ನಾ ಸತ್ರು ನೀನು ಒಪ್ಕೊಳಂಗಿಲ್ಲ. ಈ ಆರತಿ ಮ್ಯಾಲ ಆಣಿ ಮಾಡಿ ಹೇಳತ್ತೀನಿ, ನೀ ಯಾವತ್ತಿಗೂ ಈ ಮನಿ ಸೊಸೆ ಆಗಂಗಿಲ್ಲ. ಇವ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿದ್ದಕ್ಕ ನಿನಗ ಹೆಂಡತಿ ಸ್ಥಾನ ಸಿಕ್ಕಿರ್ಬೇಕೇನೋ, ಆದ್ರ ಯಾವತ್ತಿಗೂ ಈ ಕನಕಲಕ್ಷ್ಮಿ ಸೊಸಿ ಆಗಂಗಿಲ್ಲ. ಈ ಮನೆಗೆ ನೀ ಸೊಸಿ ಅಲ್ಲ.